ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದ್ದು ಯಾಕೆ ಅಂತ ಇತರ ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಕನಸು ಸ್ಟಾರ್ಟ್ ಆಗಿದೆ. ಒಳ್ಳೇದು ಅಂತ ಖುಷಿ ಪಡ್ರಿ ರೀ, ಮಾಡಿದ್ದೀರಾ ಅಂತ. ಅಲ್ಲ ಒಳ್ಳೇದಲ್ವೇನ್ರಿ, ಧೈರ್ಯ ಮಾಡಿದೀವಲ್ರಿ, ದುಡ್ಡು ಹಾಕಿ ಖುಷಿ ಪಡ್ರಿ. ಮೇಡಮ್, ನಿಮಗೆ ಬೇರೆ ಬೇರೆ ಮಾಡ್ಬೋದಿತ್ತು, ಬಿಸ್ನೆಸ್ ಇನ್ನೇನೋ ಮಾಡ್ಬೋದಿತ್ತು, ಬಟ್ ಪ್ರೊಡಕ್ಷನ್ ಯಾಕೆ ನಿರ್ಧಾರ? ಅದೇ ಮಾಡಬೇಕು, ಯಾಕೆಂದರೆ ಎಲ್ಲಿಂದ ಊಟ ಮಾಡಿರ್ತೀವಿ ಅಲ್ಲಿಗೆ ಏನಾದ್ರು ಕೊಡಬೇಕಲ್ಲ. ಇಲ್ಲೇ ತಾನೇ ನಾವು ಊಟ ಮಾಡ್ತಿರೋದು, ಇಲ್ಲಿಗೆ ಏನಾದರೂ ಮಾಡೋಣ ಅಂತಷ್ಟೇ, ಇನ್ನೇನು ಉದ್ದೇಶ ಬೇರೆ ಏನು. ನಿರ್ಮಾಣ ಸಂಸ್ಥೆ ಮಾಡ್ತೀನಿ ಅಂದಾಗ ಯಶೋರ್ ಕಡೆಯಿಂದ ಬಂದಂತ ಉತ್ತರ ರಿಯಾಕ್ಷನ್ ಏನು? ಯಶ್ ಆರಾಮಾಗಿ ಇರೋಗಮ್ಮ, ನಿಂಗೆ ಯಾಕಮ್ಮ ಅಂತ. ಅಮ್ಮ ನೀನು ಆರಾಮಾಗಿ ಹೋಗಮ್ಮ, ಆರಾಮಾಗಿ ಇರೋಗಮ್ಮ ಮಾಡು ಅಂತೇನು. ರಾಧಿಕಾ ಅವಳು ಆ ಥರ ಎಲ್ಲ ಮಾತಾಡಲ್ಲ ಪಾಪ, ಅವಳಿಗಿನ್ನೂ ಅಷ್ಟೊಂದು ಪಾಪ ಹೇಳಲ್ಲ ಅವಳು. ನೋಡೋಣ ಇನ್ನು ಮುಂದೆ ಅತ್ತೆ ಚೆನ್ನಾಗಿ ಮಾಡವ್ರೆ ಅಂತ ಗುಡ್ ಅನ್ನಿಸ್ಕೋಬೇಕು ಅಂತ ನಮಗೆ. ಕತೆ ಗೀತೆ ಏನಾದ್ರು ಕೇಳ್ತಾರಮ್ಮ ಈ ಥರ ನಿರ್ಮಾಣ ಸಂಸ್ಥೆ ಮಾಡಿದಾಗ ಏನಾದ್ರು ಏನು ಕತೆ ಮಾಡಿ? ಯಾರು? ರಾಧಿಕಾ. ಯಶ್ ಅವರು. ಯಶ್ಗೆ 100 ಕೆಲಸ ಇರುತ್ತೆ ರೀ, ನಮ್ಗೆ ಕೇಳೋಷ್ಟು ಪುರ್ಸೊತ್ತಿರಲ್ಲ. ನಿಧಾನಕ್ಕೆ ನೋಡ್ತಾ ಇರ್ತಾನೆ, ತಪ್ಪು ಮಾಡಿದ್ರೆ ಹೇಳ್ತಾನೆ, ಚೆನ್ನಾಗಿ ಮಾಡಿದ್ರೆ ಗುಡ್ ಅಂತಾನೆ. ಈ ಕಂಟೆಂಟ್ ಏನಾದರೂ ತೋರಿಸಿದ್ರೆ ಪೋಸ್ಟರ್ ಆಗಲಿ ಅಥವಾ ಏನಾದರೂ ಟೀಸರ್ ಆಗಲಿ ಅದ್ಯಾವುದು ತೋರಿಸಿಲ್ಲ? ನಾವು ಏನೇ ಮಾಡಬೇಕಾದ್ರೂ ಎಸ್ ಅಂದು ಚೆನ್ನಾಗಿದೆ ಅಂತ ಅವನ ಹತ್ರ ಅನ್ನಿಸ್ಕೊಳ್ಳೋ ಚಪ್ಪಲ್ಲ ಅಷ್ಟೇ ನಮಗೆ, ಅಷ್ಟು ಬಿಟ್ಟರೆ ಬೇರೆ. ಮೇಡಮ್, ಕತೆ ಸಾಕಷ್ಟು ಬಂದಿದೆ ಅಂತ ಹೇಳಿದ್ರೆ, ಪರ್ಟಿಕ್ಯುಲರ್ ಈ ಕತೆನ ನಿಮಗೆ ಇಷ್ಟ ಆಗೋಕ್ಕೆ ಕಾರಣ ಏನು ಅಂತ? ನಾನು ಹಳ್ಳಿಯವಳಲ್ವಾ, ಹಳ್ಳೀಲಿ ಏನು ನಡೆಯುತ್ತೆ ಅಂತ ಗೊತ್ತಿರುತ್ತಲ್ವ, ಆ ಥರ ಹತ್ರ ಇರೋದ್ರಿಂದ ಒಪ್ಕೊಂಡ್ರು. ಇವತ್ತು ದಿನ ನೀನೇನು ಇಷ್ಟಪಡ್ತೀಯಮ್ಮ ಅದೇ ಥರ ರಿಯಲಿಸ್ಟಿಕ್ ಆಗಿದೆ ಕತೆ. ಮೇಡಮ್, ಈಗಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ನೋಡಿದಾಗ, ಅಂದರೆ ಸಿನಿಮಾಗಳು ಚೆನ್ನಾಗಿ ಬರ್ತಿಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಿದೆ. ಸೊ ಈ ಪರಿಸ್ಥಿತಿನಲ್ಲಿ ನೀವು ಸಿನಿಮಾ ಮಾಡಿದ್ದೀರ, ಸೊ ಆ ಸವಾಲುಗಳನ್ನ ಎದುರಿಸೋಕ್ಕೆ ರೆಡಿ ಆಗಿದ್ದೀರಾ ಏನು ಅಂತ? ಮತ್ತು ಇದನ್ನು ನೋಡಿದಾಗ ಏನು ಅನಿಸುತ್ತೆ ಇದೆಲ್ಲ ನೋಡಿದಾಗ? ಇಲ್ಲ, ಸಿನಿಮಾ ಚೆನ್ನಾಗಿ ಕೊಟ್ಟರೆ ಜನ ನೋಡ್ತಾರೆ, ನೋಡಿಲ್ಲ ಅನ್ನೋ ಸಿನಿಮಾ ಯಾವುದೂ ಇಲ್ಲ. ನಾವು ಹಳೆ ಕಾಲದಲ್ಲಿ ಅಣ್ಣವ್ರ ಸಿನಿಮಾ ನೋಡ್ಕೊ ಬಂದಿದ್ವಿ, ಇವತ್ತು ಅಣ್ಣವ್ರ ಸಿನಿಮಾ ಹಾಕೊಂಡು ನಾವು ನೋಡ್ತೀವಿ. ಬಟ್ ನಿಮಗೆ ಮನೇಲಿ ಏನು ನಡೆಯುತ್ತೆ, ನಮ್ಮ ಮನೇಲಿ ಏನಾಗುತ್ತೆ, ಯಾವ ಕತೆ ಏನು ಎಲ್ಲ ರಿಯಲಿಸ್ಟಿಕ್ ಆಗಿದ್ದರೆ ನೋಡೇ ನೋಡ್ತಾರೆ. ಈಗ ನಾವೇನಕ್ಕೆ ಹೋಗ್ತೀವಿ, ಚೆನ್ನಾಗಿದೆ ಅಂತ ಹೋಗ್ತೀವಿ, ಅದೇ ಥರ ನಾವು ಸಿನಿಮಾ ಕೊಡಬೇಕು ಅಲ್ವಾ? ನಿಮ್ಮ ಮೊಮ್ಮಕ್ಕಳನ್ನ ಈ ಪ್ರೊಡಕ್ಷನ್ ಹೌಸ್ ಮೂಲಕ ಲಾಂಚ್ ಮಾಡೋ ಪ್ಲಾನ್ ಏನಾದ್ರು ಇದೆಯಾ? ಅದು ಇನ್ನೊಂದು 20 ವರ್ಷ ಆಗಲಿ ಆಮೇಲೆ ಹೇಳ್ತೀವಿ, ಇವಾಗ ಸದ್ಯಕ್ಕಿಲ್ಲ. 20 ವರ್ಷ ಆಗಿ ಮೊಮ್ಮಗ ಬಂದಾಗ ಹೇಳ್ತೀವಿ. ಮೇಡಮ್, ಸಿನಿಮಾ ಸೆಟ್ಗೆ ನೀವು ಹೋಗ್ತಾ ಇಲ್ಲ, ಸರ್ಪ್ರೈಸ್ ಇತ್ತು, ಬಟ್ ಯಾವ ಥರ ನೀವು ಕಲೆಕ್ಟ್ ಮಾಡ್ಕೋತಿದ್ರಿ ಅಲ್ಲಿ? ಎಲ್ಲ ಫೈನಾನ್ಸ್ ಎಲ್ಲ ಮೇಂಟೈನ್ ನಾನೇ ಮಾಡಿದ್ದೆ. ಅಲ್ಲ, ಸ್ಟೋರಿ ವಿಚಾರ, ಶೂಟಿಂಗ್ ವಿಚಾರ, ಸ್ಟೋರಿ ಸ್ಟಾರ್ಟಿಂಗಲ್ಲಿ ನೋಡಿದ್ನೇನಮ್ಮ, ಪ್ರೊಡಕ್ಷನ್ ಹೌಸ್ಗೆ ಏನು ಖರ್ಚಾಗುತ್ತೆ ಅಂತ ಎಲ್ಲ ಲೆಕ್ಕ ಎಲ್ಲ ತೊಗೊಳ್ತೀವಿ ನಮ್ಮ, ಡೈಲಿ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಿರುತ್ತೆ, ಅದನ್ನು ಮೇಂಟೈನ್ ಮಾಡಿದ್ವಿ ಅಷ್ಟು. ಕತೆ ವಿಚಾರಕ್ಕೆ ಅಥವಾ ಆರ್ಟಿಸ್ಟ್ಗಳ ವಿಚಾರವನ್ನು ಹೆಂಗೆ ತಿಳ್ಕೊ? ಎಲ್ಲ ಡೈಲಿ ವಿಷಯ ಬರ್ತಿತ್ತು, ಇವ್ರು ಬೇಡ ಇವ್ರು ಬೇಕು, ಇವರು ಅಷ್ಟೇ ಸಿಂಪಲ್. ಈಗ ಬೇರೆ ಕತೆಗಳಿಗೆ ಅಂದರೆ ಈಗಷ್ಟೇ ವೇದಿಕೆ ಹೇಳಿದ್ರೆ ನೆಕ್ಸ್ಟ್ ಸಿನಿಮಾ ಶರಣ್ ಅವ್ರಿಗಿರುತ್ತೆ ಅಂತ, ಎಷ್ಟು ಅದು ನಮ್ಮ ಶರಣ್ ಫ್ಯಾನ್ ನಾನು. ಅಂದರೆ ಶರಣ್ ಮೊದಲಿಂದ ಫಸ್ಟ್ ಸಿನಿಮಾ ಶರಣ್ಗೆ ಅಂತಲೇ ಇದ್ದಿದ್ದು. ಬಟ್ ನನಗೆ ನಂಬಿಕೆ ಇರಲಿಲ್ಲ, ಅವರು 100 ಸಿನಿಮಾ ಮೇಲೆ ಮಾಡಿದ್ದಾರೆ, ಅವ್ರಿಗೆ ಮಾಡ್ತೀವೋ ಇಲ್ವೋ, ಫಸ್ಟ್ ಒಂದು ಹೊಸಬ್ರಿಗೆ ಮಾಡೋಣ ಅಂತ ಮಾಡಿದ್ದು. ಪೃಥ್ವಿ ಎಂಬರು ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ, ನಂಗೆ ಅದ್ರ ಐಡಿಯಾ ಇರಲಿಲ್ಲ. ನಮ್ಮ ಡೈರೆಕ್ಟ್ರು ಸೆಲೆಕ್ಟ್ ಮಾಡಿದ ಮೇಲೆ ಗೊತ್ತಾಯಿತು. ಪೃಥ್ವಿ ಎಂಬರು ಒಳ್ಳೆ ಆ್ಯಕ್ಟ್ರು, ಎಲ್ಲೋದ್ರೂ ಅವ್ರ ಬಗ್ಗೆ ಒಳ್ಳೇದು ಹೇಳಿದ್ದಾರೆ ನಮ್ಮ ಹತ್ರ, ತುಂಬ ಒಳ್ಳೆ ಹುಡುಗ, ಒಳ್ಳೆ ಅಂತೆಲ್ಲ ಹೇಳಿ. ಸೆಟ್ ವಿಸಿಟ್ ಅಂತ ಹೋಗಲೇ ಇಲ್ವಾ ನೀವು? ನಾನು ಹೋಗಿಲ್ಲ.